ಪ್ರಹ್ಲಾದ ಕುಮಾರನೇ, ಮೇಲೆ ಕೇಳಬೇಕನೇ. ಜಗದ್ವಿಖ್ಯಾತನಾದ ಜನಕ ಬಾಲಕ, ಅತ್ಯಂತ ಸಡಗರದಿಂದ ಎನ್ನನ್ನು ಈ ಅರಮಂದಿರಕ್ಕೆ ಕರೆಸಿದ ಕಾರಣವೇನು ತಂದೆ ಹೇಳೆನ್ನಯ ಮುಂದೆ. ಹಾವು ಮುದ್ದು ಮೋಗದ ಯುವರಾಜನಾದ ಪ್ರಹ್ಲಾದ ಕುಮಾರನೇ, ತಂದೆ ಗುರುಕುಲದಲ್ಲಿ ವಿದ್ಯೆಯು ವೇಗ ನಡೆಯುತ್ತಿರುವಲ್ಲ, ಚೆನ್ನಾಗಿ ನಡೆಯುತ್ತಿರುವುದು. ಸರಿಯಾದ ಸಮಯಕ್ಕೆ ನಿನಗೆ ವೇಗದ ಮಂಗಳ ವಿಚಾರಿಸಿಕೊಳ್ಳುತ್ತವರೇ ಇಲ್ಲವೇ? ವಿಚಾರಿಸುತ್ತಿರುವರು ಅಪ್ಪಯ್ಯ. ಸರಿಯಾದ ಸಮಯಕ್ಕೆ ನಿನಗೆ ಊಟ ಫಲಾರಿಗಳನ್ನು ನೀಡುತ್ತಿರುವರೇ ಇಲ್ಲವೇ? ನೀಡುತ್ತಿರುವರು ತಂದೆ. ನಿನಗೆ ಅಲ್ಲಿ ಯಾವ ತೊಂದರೆ ಇಲ್ಲದಂತೆ ಸೇವದಿಂದಿರುವೆಯ ಚೆನ್ನಾಗಿ ಬೇಡ ಕುಮಾರನೇ, ಹರನಾದ ದೇವರೇ. ಅಹೋ ಜನಕ, ಬಾಲಕ, ಗುರುಕುಲದಲ್ಲಿ ಚೆನ್ನಾಗಿ ವೇದಶಾಸ್ತ್ರ ವಿದ್ಯಾಭ್ಯಾಸ ಸಕಲ ಕಾರ್ಯಕ್ಕೆ ಸರಿಯಾಗಿ ನಡೆಯುತ್ತಿರುವುದು. ಹೌದೇನು ಕುಮಾರ? ಎಲ್ಲ ಧನುಜ ಕುಲ ಬಾಲಕರು ಚೆನ್ನಾಗಿರುವರು ಅಪ್ಪಯ್ಯ. ಕುಮಾರ, ಭೋಜನ, ಹಣ್ಣು, ಫಲಹಾರ ಪದಾರ್ಥಗಳನ್ನು ಸರಿಯಾದ ಸಮಯಕ್ಕೆ ಒದಗಿಸಿಕೊಡುವರು. ಅಲ್ಲಿ ನಾವು ಎಲ್ಲರೂ ಕ್ಷೇಮದಿಂದಿರುವುದು ಕಂಡಿಯ ಅಪ್ಪಯ್ಯ. ಆವೋ ಗಗನದೋಳ ಬೆಳಗುವ ದಿನಮಣಿ ಎಂದು ರೆಟ್ಟಿಸುವ ದಾನವ ಕುಲ ಚೂಡಾಮಣಿ ಎನ್ನೆಯ ಚಿನ್ನದ ಮಣಿ. ಅದೇನು ತಂದೆ? ಗುರುಕುಲ ಸ್ಥಾನದಲ್ಲಿ ಯಾವ ಯಾವ ವಿದ್ಯಾಭ್ಯಾಸವ ಪಡೆದ ಇದ್ದರವರ ಇದನ್ನು ವಿಸ್ತಾರವಾಗಿ ಬಿತ್ತರಿಸು ಕುಮಾರ, ಬೇಗನೆ ತಿಳಿಸು. ಅಲ್ಲಿಗೆ ಅಹೋ ಜನಕ, ಬಾಲಕ, ಗುರುಕುಲದಲ್ಲಿ ನಡೆಯುವ ವಿದ್ಯಾಭ್ಯಾಸವೇನೆಂದರೆ ಅದೇನು ಕಂಡ ಹೇಳಬೇಕೆ? ಹೇಳಬೇಕು ಬಾಲಕ. ನಾರಾಯಣ ಧ್ಯಾನ, ಶ್ರೀಹರಿಯ ನಾಮಸ್ಮರಣೆ. ಅಪ್ಪಯ್ಯ, ಹರಿಯೇ ಸಕಲ ಸರ್ವೋತ್ತಮನು, ಈ ಜಗಕ್ಕೆಲ್ಲ ಮೂಲಾಧಾರನು ಆ ನಾರಾಯಣನೊಬ್ಬನೇ ನಿತ್ಯ ಸತ್ಯ. ನಾವೆಲ್ಲರೂ ಆತನ ಕಿಂಕರರು, ನಿಮಿತ್ತ ಮಾತ್ರರು ಅಪ್ಪಯ್ಯ. ಕುಮಾರ, ಆತನು ಕಾಲ ಕಾಲದಿ ಬಹುಶ್ರೇಷ್ಠ ಪುರುಷನು. ಇದೇ ನಾನು ಕಲಿತ ವಿದ್ಯಾಭ್ಯಾಸವು ತಂದೆ, ಬೇರೇನು ಕಾಣಿನ ಮುಂದೆ. ಕುಮಾರನೇ ತಂದೆ ನೀಚ ಬಾಲಕರೇ ಅಪ್ಪಯ್ಯ, ಕರುಣೆವಿಲ್ಲ ಜಗತಕ